ರೀ, ರೀ, ಪಾಪ ರೀ ಅಳಿಯಂದ್ರು. ಜಾನು ಬರ್ತಾಳೆ ಅನ್ನೋ ಭ್ರಮೆಲಿ ಅರ್ಧ ರಾತ್ರಿಯಲ್ಲಿ ಬಂದಿದ್ದಾರಲ್ಲ, ಅವ್ರನ್ನ ನೋಡಿದ್ರೆ ತುಂಬಾ ನೋವಾಗ್ತಿದೆ ರೀ. ಜಾನು ಇಲ್ಲ ಅನ್ನೋದನ್ನ ಅವ್ರು ನಂಬ್ತಾನೆ ಇಲ್ಲ. ಪಾಪ ಅನಿಸುತ್ತೆ ಲಕ್ಷ್ಮಿ. ಅವ್ರಿಗೆ ನಮ್ಮ ಜಾನು ಅಂದ್ರೇನೆ ಪ್ರಪಂಚ ಆಗಿತ್ತು. ಯಾವಾಗಲೂ ಚಿನ್ನು ಮರಿ ಅಂತ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು. ಈಗ ಅವಳಿಲ್ವಲ್ಲ, ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ರೀ, ನಮ್ ಜಾನುನು ಅಳಿಯಂದ್ರ ಮೇಲೆ ಜೀವನ ಇಟ್ಕೊಂಡಿದ್ಲು, ಅಷ್ಟೇ ಪ್ರೀತಿ ಮಾಡ್ತಿದ್ಲು. ರೀ, ನಿಮ್ಗೆ ಹೇಳುದೇ ಮರ್ತೆ, ಜಾನು ನನ್ ಕನ್ಸಲ್ ಬಂದಿದ್ಲು ರೀ. ಅವಳನ್ನ ನಾನ್ ನೋಡ್ದೆ. ನಾನ್ ಎಲ್ಲೂ ಹೋಗಿಲ್ಲ, ನಿಮ್ ಜೊತೆಲೇ ಇದ್ದೀನಿ, ಯಾರು ಅಳಬೇಡಿ ಅಂತ ಹೇಳಿದ್ಲು. ನಾನು ಇದೇ ಮಾತು ಹೇಳ್ತಾ ಇದ್ದೆ ತಾನೆ, ನಾವು ಅಳಬಾರ್ದು ಲಕ್ಷ್ಮಿ. ಅತ್ರೆ ಮೇಲ್ಗಡೆ ಅವಳು ತುಂಬಾ ನೋವು ಅನುಭವಿಸ್ತಾಳೆ ಅಂತ. ಹೌದು ರೀ, ನಾನ್ ನಿಮ್ಮನ್ನೆಲ್ಲ ನೋಡ್ತಾ ಇರ್ತೀನಿ. ಅಪ್ಪನ್ಗೆ ನೀನೇ ಧೈರ್ಯ ಹೇಳ್ಬೇಕಮ್ಮ ಅಂತ ಹೇಳಿ ಹೊರಟೋಗ್ಬಿಟ್ಲು. ಶಾಸ್ತ್ರಿಗಳು ಹೇಳಿದ ಮಾತು ನಿಜ ಆಗ್ತಾ ಇದೆ ಲಕ್ಷ್ಮಿ. ಅವರು ಇದೇ ಹೇಳ್ತಾ ಇದ್ರು. ಹೌದು ರೀ, ನನ್ಗೀಗ ನಮ್ ಜಾನು ನಮ್ ಜೊತೆನೆ ಇದ್ದಾಳೆ ಅಂತ ಅನಿಸ್ತಿದೆ ರೀ. ಅವಳು ಮೊದ್ಲಿನ ಹಾಗೆ ಇಲ್ಲಿಗೆ ಬಂದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅಯ್ಯೋ, ಆಗ್ಲಿ ಬೆಳಗಾಗೋಯ್ತಾ? ಶಾಂತಮ್ಮ, ಸಾರಿ ಶಾಂತಮ್ಮ, ರಾತ್ರಿನೇ ಬರ್ಬೇಕು ಅಂತ ಇದ್ದೆ, ಆದ್ರೆ ಮನೆಯವ್ರು ಯಾರು ಬಿಡ್ಲಿಲ್ಲ. ಅದಲ್ಲದೆ ಜಾನಿಯವ್ರು ಬಂದ್ಬಿಡ್ತಾರೇನೋ ಕಾತರ ನೋಡಿ ಅಲ್ಲೇ ಕಾಯ್ತಾ ಕೂತ್ಬಿಟ್ಟಿದ್ದೆ. ಸಾರಿ. ಅಲ್ಲಪ್ಪ, ನನ್ನ ಒಂಟಿಯಾಗಿ ಬಿಟ್ಟು ಹೋಗ್ಬಿಟ್ಟಿದೀಯಲ್ಲ. ನನಗೇನೋ ನಿದ್ದೆ ಬಂತು ಸರಿ, ಇಲ್ಲಾಂದ್ರೆ ಗತಿ ಏನು ಹೇಳು? ಶಾಂತಮ್ಮ, ನನ್ನ ಜಾನ್ವಿಯವರು ನನ್ನೇ ಹೀಗೆ ಒಬ್ಬಂಟಿಯಾಗಿ ಬಿಟ್ಟು ಹೋಗ್ಬಿಟ್ಟಿದಾರಲ್ವಾ? ನಿಮ್ ಗತಿ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಯ್ ಅಂಕಲ್. ಹಾಯ್. ಜಾನು ಕೇಳಿ. ಅವರು ಬಂದಿಲ್ಲ ಪುಟ್ಟ. ನಂಗೆ ಗೊತ್ತು, ನೀವು ಸುಳ್ಳು ಹೇಳ್ತಿದ್ದೀರಾ. ಸುಳ್ಳ? ನಿನ್ನೆ ರಾತ್ರಿ ಜಾನು ಅಕ್ಕ ಬಂದು ಚಾಕ್ಲೇಟ್ ಕೊಟ್ಟು ಚೆನ್ನಾಗಿ ಓದು ಅಂತ ಹೇಳಿ ಮನೆ ಕಡೆ ಹೋದ್ರು. ನೀನ್ ಸುಳ್ಳು ಹೇಳ್ತೀರಾ ತಾನೆ? ನಾನು ನಿಜನೇ ಹೇಳ್ತಿದ್ದೀನಿ ಅಂಕಲ್, ನೀವೇ ಸುಳ್ಳು ಹೇಳ್ತಿದ್ದೀರಾ. ನೆಕ್ಸ್ಟ್ ಟೈಮ್ ಜಾನು ಅಕ್ಕ ಸಿಕ್ಕಿದಾಗ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳ್ತೀನಿ. ಅಲ್ವೋ, ನಿಂತ್ಕೊಳ್ಳೋ. ಅಂತಮ್ಮ ಕೇಳಿದ್ರ ನೀವು ಮಗು ಹೇಳಿದ್ದು? ನೋಡಿ, ಇದು ಜಾನ್ವಿಯವ್ರ ಚೇನು. ಇದು ನನ್ನ ಮನೇಲೆ ಸಿಕ್ಕಿದೆ ಶಾಂತಮ್ಮ. ಅಂದ್ರೆ ಅಂದ್ರೆ ನನ್ನ ಚಿನ್ನಮರಿ ಬದುಕಿದ್ದಾರೆ ಶಾಂತಮ್ಮ. ಅಂದ್ರೆ ನನ್ನ ಚಿನ್ನಮರಿ ಖಂಡಿತವಾಗೂ ಬದುಕಿದ್ದಾರೆ ಅಂತ ಅರ್ಥ. ನನ್ನ ಚಿನ್ನಮರಿ ಬದುಕಿದ್ದಾರೆ, ಚಿನ್ನಮರಿ ಬದುಕಿದ್ದಾರೆ ಶಾಂತಮ್ಮ. ಲಕ್ಷ್ಮಿ, ಕಾರ್ಡ್ ಪ್ರಿಂಟ್ ಮಾಡಬೇಕು,
ಇನ್ನು ಸುಮಾರು ಕೆಲಸ ಇದೆ. ಕಾರ್ಡ್ ಪ್ರಿಂಟ್ ಮಾಡಿ ಅವ್ರ ಫ್ರೆಂಡು ಸ್ನೇಹಿತರಿಗೆಲ್ಲ ಕೊಡಬೇಕು. ರೀ, ಎಲ್ಲ ಕೆಲ್ಸನೂ ನೀವೊಬ್ರೇ ಮಾಡ್ಬೇಕಾ? ಮಕ್ಕಳಿಗೆ ಹೇಳಿದ್ರೆ ಆಗೋದಿಲ್ವಾ? ಈ ಮನೆಯಲ್ಲಿ ಕೆಲಸ ಇಲ್ಲದೆ ಇರೋದಂದ್ರೆ ನಾನೊಬ್ಬನೇ. ನಮ್ಮ ಮಗಳ ಕೆಲಸ ನಾವು ಮಾಡಬೇಕು. ನಾನು ಮಾಡ್ತೀನಿ ಬಿಡು. ಯಾಕ್ರಿ ಕೆಲ್ಸ ಇಲ್ಲ ಅಂತೀರಾ? ಇಷ್ಟು ವರ್ಷ ಕೆಲ್ಸ ಮಾಡಿದ್ ಸಾಕಾಗಿಲ್ವಾ? ಮಕ್ಕಳಿವತ್ತು ಒಳ್ಳೆ ಸ್ಥಾನದಲ್ಲಿದ್ದಾರೆ, ಅದಕ್ಕೆ ನೀವೇ ಕಾರಣ ಅಲ್ವಾ? ಅದನ್ನೆಲ್ಲ ಈಗ ಮಾತಾಡ ಪ್ರಯೋಜನ ಇಲ್ಲ. ಮಾಡಾಯ್ತು, ನಮ್ಮ ಕರ್ತವ್ಯ, ಮರ್ತ್ಬಿಡು. ನನಗೆ ದುಃಖ ಆಗ್ತಿರೋದಂದ್ರೆ ನಮ್ಮ ಜಾನುನ ಒಂದೆರಡು ದಿನ ಇಲ್ಲೇ ಕರೆಸಿ ಅವಳಿಗೆ ಏನು ಬೇಕು ಏನು ಇಷ್ಟ ಕೇಳಿ ಮಾಡಿಕೊಟ್ಟು ಅವಳ ಜೊತೆ ಸಂತೋಷದಿಂದ ಕಾಲ ಕಳೆಯೋಕ್ಕಾಗಲಿಲ್ವಲ್ಲ ಅಂತ. ಅದಕ್ಕೆ ಅವಳ ಫ್ರೆಂಡ್ಸ್ನೆಲ್ಲ ಕರೆಸಿ ಒಂದು ಒಳ್ಳೆ ಊಟ ಹಾಕ್ಸಿದ್ರೆ ಮೇಲ್ಗಡೆನಾದರೂ ಅವಳು ಖುಷಿ ಪಡ್ಬೋದೇನೋ. ಆಯ್ತ್ರಿ, ಹಾಗೆ ಮಾಡೋಣ. ರೀ, ಸೀಮಂತ ಕಾರ್ಯಕ್ಕೆ ಎಲ್ರನ್ನೂ ಕರೆದು ಊಟ ಹಾಕಿಸ್ಬೇಕಾಗಿತ್ತು. ಆದ್ರೆ ನಾವ್ ಈ ಕಾರ್ಯ ಕರಿತಿದೀವಲ್ರಿ. ಏನ್ ಮಾಡೋದು? ಎಲ್ಲ ನಮ್ಮ ಹಣೆ ಬರ. ಅದನ್ನ ಯಾರು ತಪ್ಸಕ್ಕಾಗಲ್ಲ.